ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಟ್ಸ್ ಮೀ ವಿಜಯಲಕ್ಷ್ಮಿ ಲೈಫ್. ನಾನಿವತ್ತು ಮಿಕ್ಕಿರೋ ಅನ್ನನ ನೀರಿನಲ್ಲಿ ನೆನೆಸಿಟ್ಟಿದ್ದೆ. ಈಗ ಅದನ್ನು ಚೆನ್ನಾಗಿ ರುಬ್ಬಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಚಿಲ್ಲಿ ಫ್ಲೇಕ್ಸ್ ಹಾಗೆ ಅಜ್ವಾನನ ಸೇರಿಸಿ ಹಪ್ಳಗಳನ್ನ ನಾನು ಮಾಡಿಕೊಂಡೆ. ಹಪ್ಳಗಳು ತಯಾರಿಸಿ ಮತ್ತು ಅದನ್ನು ಬಿಸಿಲಲ್ಲಿ ಒಣಗಿಸೋಕ್ಕಿಟ್ಟು ಈಗ ನಾನು ರಾಗಿ ಮಾಲ್ಟ್ ಮಾಡೋದಿತ್ತು. ಹಾಗಾಗಿ ಒಂದು 2 kgಯಷ್ಟು ರಾಗಿನ ತಗೊಂಡು ಕ್ಲೀನ್ ಮಾಡಿ ಚೆನ್ನಾಗಿ ತೊಳೆದು ಅದನ್ನು ಬಿಸಿಲಲ್ಲಿ ಒಣಗಿಸೋಕ್ಕಿಟ್ಟೆ. ಈಗ ಅದಕ್ಕೆ ನಾನು 1 kgಯಷ್ಟು ಗೋಧಿನ ತೊಗೊಂಡಿದ್ದೀನಿ. ಗೋಧಿ ಇವಾಗ ನಾನು ತೋರಿಸೋಂಥ ಪದಾರ್ಥನೆಲ್ಲ ನೀಟಾಗಿ ಹುರ್ಕೋಬೇಕು. ಈಗ ನಾನು ಗೋಧಿನ ಹುರ್ಕೊಳ್ತಾ ಇದ್ದೀನಿ. 1 kgಯಷ್ಟು ಗೋಧಿನ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ನಂತರ ನಾನು ಹೆಸರು ಕಾಳನ್ನು ಒಂದು ಅರ್ಧ kgಯಷ್ಟು ಹೆಸರು ಕಾಳನ್ನು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಹುರಿತಾ ಅದು ಕಲರ್ ಚೇಂಜ್ ಆಗುತ್ತೆ, ಅಲ್ಲಿ ತನಕ ನೀವು ಹುರ್ಕೋಬೇಕಾಗತ್ತೆ. ನೆಕ್ಸ್ಟು ನಾನು ಇಲ್ಲಿ ಒಂದು 1/4 kgಯಷ್ಟು ಕಾಬೂಲ್ ಕಾಳನ್ನು ಸಹ ಹುರ್ಕೊಳ್ತಾ ಇದ್ದೀನಿ. ನೀವು ಕಡಲೆಕಾಳು ಬೇಕಾದ್ರೂ ಹಾಕ್ಕೊಂಡು ಹುರ್ಕೋಬೋದು. ಈಗ ಕಡಲೆಬೇಳೆನ ಸೇರಿಸ್ಕೊಂಡು ಒಂದು ಅರ್ಧ kgಯಷ್ಟು ಕಡಲೆಬೇಳೆನ ನಾನು ಹಾಕಿದ್ದೀನಿ ಇಲ್ಲಿ. ಹಾಗೆ ಒಂದು 300 ಗ್ರಾಮಷ್ಟು ತೊಗರಿಬೇಳೆನೂ ಸಹ ನಾನು ಹಾಕಿ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಮತ್ತು ಇದಕ್ಕೆ ಕಡಲೆ ಬೀಜ ಒಂದು ಅರ್ಧ kgಯಷ್ಟು ಕಡಲೆ ಬೀಜನೂ ಸಹ ಸೇರಿಸ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಕಡಲೆ ಬೀಜ ಹಾಕೋದ್ರಿಂದ ಮಾಲ್ಟ್ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ. ಹಾಗಾಗಿ ನಾನು ಕಡಲೆ ಬೀಜನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಒಂದು 2 ಸ್ಪೂನಷ್ಟು ಜೀರಿಗೆ ಹಾಗೆ ಅರ್ಧ kgಯಷ್ಟು ಹುಳ್ಳಿಕಾಳನ್ನು ಸಹ ಸೇರಿಸಿ ನಾನು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ನಿಮ್ಮ ಮನೇಲಿ ಯಾವ ಕಾಳು ಬೇಕಾದರೂ ನೀವು ಸೇರಿಸಿ ಮಾಲ್ಟ್ಗೆ ಹಾಕೋಬೋದು. ಹಾಗೆ ಇಲ್ಲಿ 2 ಸ್ಪೂನಷ್ಟು ಮೆಣಸು, 2 ಸ್ಪೂನಷ್ಟು ಸಾಸಿವೆ ಹಾಗೆ 2 ಸ್ಪೂನಷ್ಟು ಮೆಂತ್ಯನೂ ಸಹ ಸೇರಿಸಿ ಈವನ್ನಾಗಿ ಹುರಿದಿಟ್ಕೊಳ್ತಾ ಇದ್ದೀನಿ. ಒಂದು 1/4 kgಯಷ್ಟು ಕಪ್ಪು ಉದ್ದು ಬರುತ್ತಲ್ವ, ಅದನ್ನು ಸಹ ನೀಟಾಗಿ ಹುರ್ಕೊಳ್ತಾ ಇದ್ದೀನಿ. ಎಲ್ಲ ಪದಾರ್ಥಗಳನ್ನು ನೀಟಾಗಿ ಹುರ್ಕೊಂಡ್ಮೇಲೆ ಲಾಸ್ಟಿಗೆ ನಾನು ರಾಗಿನ ತೊಗೊಳ್ತಾ ಇದ್ದೀನಿ. ರಾಗಿನ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ರಾಗಿ ಹುರಿತಾ ಕಲರ್ ಚೇಂಜ್ ಆಗುತ್ತೆ, ಅಲ್ಲಿ ತನಕ ನೀವು ಹುರ್ಕೋಬೇಕಾಗುತ್ತೆ. ಎಲ್ಲನೂ ಹುರ್ಕೊಂಡ್ಮೇಲೆ ನಾನು ಮಿಷಿನ್ಗೆ ಹಾಕಿಸ್ಕೊಂಡು ಬಂದೆ. ಹಾಗೆ ಮನೆಯಲ್ಲಿ ಫೇಸ್ ವಾಶ್ ಪೌಡರ್ನೂ ಸಹ ನಾನು ಮಾಡಿಕೊಂಡೆ. ಎರಡನ್ನೂ ಮಿಷಿನ್ಗೆ ಹಾಕಿಸ್ಕೊಂಡು ಬಂದ್ವಿ. ರಾಗಿ ಮಾಲ್ಟು ಮತ್ತು ಇದು ಫೇಸ್ ವಾಶ್ ಪೌಡರು. ಇದು ಮಸೂರ್ ದಾಲು, ಕಡಲೆಬೇಳೆ ಹಾಗೆ ಅಕ್ಕಿಯನ್ನು ಹಾಕಿ ಮಾಡಿರುವಂಥದ್ದು. ಓಕೆ, ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಬಾಯ್.